ವಿಶು ಒಂದು ಫೋನ್ ಮಾಡೋ. ರಿಂಗ್ ಆಗ್ತಾ ಇದೆ, ಅವ್ನು ರಿಸೀವೇ ಮಾಡ್ತಿಲ್ಲ. ಹೌದಾ? ಹಾಗಾದ್ರೆ ಅವರಿರೋ ರೆಸಾರ್ಟ್ಗೆ ಫೋನ್ ಮಾಡಿ ನೋಡು. ಸರಿ. ಹಲೋ, ಇದು ಗೋಲ್ಡನ್ ಪಾಮ್ಸಾ? ಹೌದು, ತಾವ್ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ವಿಶಾಲ್ ಭಾರದ್ವಾಜ್ ಮನೆಯಿಂದ ಮಾತಾಡ್ತಿರೋದು. ಸ್ವಲ್ಪ ವಿಶಾಲ್ ಭಾರದ್ವಾಜ್ ಅವ್ರ ರೂಮಿಗೆ ಕನೆಕ್ಟ್ ಮಾಡ್ತೀರಾ? 1 ಮಿನಿಟ್ ಹೋಲ್ಡ್ ಮಾಡಿ. ಓಕೆ, 1 ನಿಮಿಷ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹಲೋ ಹಲೋ ರಾಧಿಕಾ, 1 ನಿಮಿಷ ಅಮ್ಮ. ಅಜ್ಜಿ, ರಾಧಿಕಾ. ಹಲೋ ರಾಧಿಕಾ. ಹಲೋ ರಾಧಿಕಾ, ನಿಮ್ ಧ್ವನಿ ಯಾಕೆ ಒಂಥರ ಇದೆ? ಏನಿಲ್ಲ ಅಜ್ಜಿ, ಸ್ವಲ್ಪ ಸುಸ್ತು ಅಷ್ಟೆ. ನೀನ್ ಅಳ್ತಾ ಇರೋ ಹಾಗಿದೆಯಲ್ಲ, ಏನಾಯ್ತು? ಏನಿಲ್ಲ, ಮನೆ ನೆನಪಾಯ್ತು. ನಿಮ್ ಹುಟ್ಟಿದ ದಿನ ಇವತ್ತು, ನಾವಿಲ್ಲಿದ್ದೀವಲ್ಲ ಅಂತ ಬೇಜಾರಾಯ್ತು ಅಜ್ಜಿ. ಅಯ್ಯೋ ಹುಚ್ಚಿ, ಗಂಡನ್ ಜೊತೆ ಖುಷಿ ಖುಷಿಯಾಗಿರೋ ಬದಲು ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಸರಿ ಸರಿ, ವಿಶುಗ್ ಫೋನ್ ಕೊಡು, ನಾನು ಮಾತಾಡ್ತೀನಿ. ಅಜ್ಜಿ, ಅವರು ರೂಮಲ್ಲಿ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಿಮಗೆ ಫೋನ್ ಮಾಡಕ್ ಹೇಳ್ತೀನಿ ಬಿಡಿ. ಸರಿ, ನನ್ನ ಹುಟ್ಟದಬ್ಬಕ್ಕೆ ಅಂತ ನಿನ್ ತಾಯಿ ನಿನ್ನ ಅಜ್ಜಿ ಎಲ್ಲ ಇಲ್ಲಿ ಬಂದಿದ್ದಾರೆ. 1 ನಿಮಿಷ ಇರು, ಅಜ್ಜಿ ನಿನ್ ಧ್ವನಿ ಕೇಳ್ಬೇಕಂತೆ, ಕೊಡ್ತೀನಿ, ಅವ್ರ ಹತ್ರ ಮಾತಾಡು. ತಗೊಳ್ಳಿ. ಹಲೋ, ಹೇಳಿ ಅಜ್ಜಿ. ಏನಮ್ಮ, ಚೆನ್ನಾಗಿದೀಯಾ? ಹಾ, ನಾನ್ ಚೆನ್ನಾಗಿದ್ದೀನಿ ಅಜ್ಜಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಧ್ವನಿ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಫೋನ್ ಇಲ್ಲ? ಸರಿ ಅಜ್ಜಿ. ಯಾಕೆ ಹೀಗೆ ಮಾಡ್ತಿದ್ದಾರೆ? ನನ್ ವಿಶಾಖನ್ ಬಗ್ಗೆ ಮನೇಲೆ ಹೇಳ್ಬಿಡ್ಬೇಕಾಗಿತ್ತು. ನಾವಿಬ್ರೇ ಇದ್ರೂ ಏನು ಮಾತಾಡಕ್ಕಾಗ್ಲಿಲ್ಲ. ಎಲ್ಲಿ ಹೋದ್ರು ಇವರು?
ಎಲ್ಲಿ ಹೋಗಿದ್ರಿ ನೀವು? ನಂಗೆ ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ? ನಿಮ್ಗೋಸ್ಕರ ಇಡೀ ರಾತ್ರಿ ಕಾಯ್ತಾ ಇದ್ದೆ ನಾನು. ಎಲ್ಲಿ ಹೋಗಿದ್ರಿ? ರಾಧಿಕಾ ಆಶ್ರಯ ಕೊಡ್ತಾಳೆ ಅಂತ ನಿಮ್ಮನೆಗೆ ಬಂದಾಗ ಅವಳು ನನ್ನನ್ನ ಸ್ಟೋರ್ ರೂಮ್ ನಲ್ಲಿ ಕೂಡ ಹಾಕಿದ್ಲು. ನಾನು ಇಲ್ಲಿಗೆ ಬರೋದಕ್ಕೂ ರಾಧಿಕನೇ ಕಾರಣ. ನಾನ್ ಸುಳ್ಳು ಹೇಳ್ತಿಲ್ಲ. ರಾಧಿಕನೇ ಮನೆಯವರಿಗೆಲ್ಲ ಸುಳ್ಳು ಹೇಳಿ ನನ್ನನ್ನ ಸ್ಟೋರ್ ರೂಮ್ ನಲ್ಲಿ ಇಟ್ಟಿದ್ಲು. ನಾನ್ ನಿಮ್ಮನೇಲಿ 2 ದಿವಸ ಇದ್ದಿದ್ದು ನಿಜ. ಯಾಕೇನು ಮಾತಾಡ್ತಾ ಇಲ್ಲ? ಹೇಳಿ, ಯಾಕೇನು ಮಾತಾಡ್ತಾ ಇಲ್ಲ? ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು. ನೀವು ಏನೇ ಪ್ರಶ್ನೆ ಕೇಳೋದಿದ್ರು ಕೇಳಿ, ನಾನು ಉತ್ತರ ಕೊಡ್ತೀನಿ. ಈ ನಿಮ್ ರಾಧಿಕಾ ನಿನ್ನೆ ರಾತ್ರಿ ಎಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ಲು. ನೀವು ಬರ್ಲೇ ಇಲ್ಲ. ನನ್ ದುರಾದೃಷ್ಟ ನೋಡಿ ನೀವು ಎಲ್ಲಿದ್ದೀರಾ ಅಂತ ಹುಡ್ಕೋಕ್ಕೂ ಆಗ್ತಾ ಇರೋಷ್ಟು ಸಟ್ಟೆ ನಾನು. ಈ ರಾತ್ರಿ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆ ಕನ್ಸೆಲ್ಲ ಕಣ್ಣೀರಲ್ಲೇ ತೊಳೆದು ಹೋಯ್ತು. ನಿನ್ನೆ ರಾತ್ರಿ ನಿಮ್ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು, ನನ್ ಮನ್ಸನ್ನ ಹಗುರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೆ ಅವಕಾಶನೇ. ಯಾವ ವಿಷಯ ಹೇಳಬೇಕು ಅಂತಿದ್ದೆ? ನನ್ನ ಮನಸ್ಸಲ್ಲಿ ಸುಳ್ಳು ಇಟ್ಕೊಂಡು ನಿಮ್ ಹತ್ರ ಸತ್ಯನ ಮುಚ್ಚಿಟ್ಟು ಹೊಸ ಜೀವನ ಶುರು ಮಾಡ್ಬೇಕು ಅಂತ ನನಗೆ ಖಂಡಿತ ಇರ್ಲಿಲ್ಲ. ರಾಧಿಕಾ, ನೇರವಾಗಿ ವಿಷಯಕ್ಕೆ ಬಾ. ಯಾವ ಸತ್ಯನ ಮುಚ್ಚಿಟ್ಟಿದ್ಯಾ? ಹೇಳು ರಾಧಿಕಾ, ನನ್ನಿಂದ ಯಾವ ಸತ್ಯನ ಮುಚ್ಚಿಟ್ಟಿದ್ಯಾ? ಯಾವ ಸತ್ಯನ ಹೇಳ್ಬೇಕು ಅನ್ಕೊಂಡಿದ್ಯಾ? ವಿಶಾಖನ್ ವಿಷಯನ. ನಿಮ್ಗೆ ಮನೆಯವ್ರಿಗೆ ಅವಳನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿತ್ತು. ನಾನು ಅವಳಿಗೆ ಸಹಾಯ ಮಾಡ್ದೆ ರೀ. ಸ್ವಲ್ಪ ದಿನದ ಹಿಂದೆ ಅವಳ ಫೋನ್ ಬಂದಿತ್ತು. ಅವಳು ಹೇಳಿದ ಜಾಗಕ್ಕೆ ಹೋದಾಗ
ಹೇಳ್ತಿದ್ದು. ಇಷ್ಟೆಲ್ಲ ವಿಷಯನ ನನಗೆ ಯಾಕೆ ಹೇಳಲಿಲ್ಲ? ನನ್ನಿಂದ ಯಾಕೆ ಮುಚ್ಚಿಟ್ಟೆ ರಾಧಿಕಾ? ನಿಮಗ್ ಹೇಳ್ಬೇಕು ಅಂತಾನೆ ಇದ್ದೆ ನಾನು. ಆದ್ರೆ ಅಷ್ಟರಲ್ಲೇ ವಿಶಾಖ ಮನೆ ಬಿಟ್ಟು ಹೋಗ್ಬಿಟ್ಟಿದ್ಲು. ನನಗ್ ಗೊತ್ತು ನಿಮಗ್ ನನ್ ಮೇಲೆ ಕೋಪ ಬರ್ತಾ ಇದೆ, ಬೇಜಾರಾಗ್ತಾ ಇದೆ ಅಂತ ನನಗ್ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ವಿಶಾಖನ್ ವಿಷಯ ನನಗೆ ಗೊತ್ತು ರಾಧಿಕಾ. ಈ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯ್ತು? ನಿನ್ನೆ. ಓಹ್, ಅದಕ್ಕಿನ ನಿನ್ನೆ ರಾತ್ರಿ ಎಲ್ಲ ನನ್ನೊಬ್ಳನ್ನೇ ಈ ರೂಮಲ್ಲಿ ಬಿಟ್ಟು ಹೋಗಿದ್ದು. ನಾನ್ ಮಾಡಿದ ತಪ್ಪಿಗೆ ಈ ಶಿಕ್ಷೆ ಆಗ್ಬೇಕಾಗಿತ್ತು. ಅದಾಯ್ತು, ಆಯ್ತು ಬಿಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರಾಧಿಕಾ ಎದ್ದೇಳು. ಹೇಳ್ಬೇಡ. ಕ್ಷಮೆನ ನಾನು ನಿನ್ನ ಹತ್ರ ಕೇಳಬೇಕು. ದಯವಿಟ್ಟು ಕ್ಷಮಿಸು ರಾಧಿಕಾ. ನಾನು ನಿನ್ನ ಹತ್ರ ಹಾಗೆ ನಡ್ಕೊಳ್ಬಾರ್ದಿತ್ತು ರಾಧಿಕಾ. ರಾಧಿಕಾ ನನ್ನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಅದರಿಂದ ಬಲವಾದ ಕಾರಣ ಇರ್ಬೋದು ಅಂತ ನನ್ಗೆ ಯಾಕೆ ಅನ್ಸ್ಲಿಲ್ಲ? ರಾಧಿಕಾ ನನ್ನ ಮನ್ಸಿಗೆ ನೋವಾಗಂತ ಕೆಲಸನ ಯಾವತ್ತೂ ಮಾಡಲ್ಲ ಅಂತ ನನ್ನ ಮನ್ಸಿಗೆ ಯಾಕೆ ಬರಲಿಲ್ಲ? ರಾಧಿಕಾ ಯಾವಾಗ್ಲೂ ಬೇರೆಯವ್ರ ಒಳ್ಳೆದನ್ನೇ ಬಯಸ್ತಾಳೆ ಅನ್ನೋದು ನನಗೆ ಯಾಕೆ ಅರ್ಥ ಆಗ್ಲಿಲ್ಲ? ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ರಾಧಿಕಾ ನನ್ನನ್ನು ತುಂಬಾ ಪ್ರೀತಿಸ್ತಾಳೆ ಅನ್ನೋದು ನಾನು ಯಾಕೆ ಮರ್ತ್ಬಿಟ್ಟಿದ್ದೆ? ದೂರವಿರೋ ಎಂದು ಶಾಪವನೇ ಈ ವಿರಹ ತಂದರು ಮನಸ್ಸೆಲ್ಲ ನೀನೇ, ನನ್ನ ಮನಸ್ಸೆಲ್ಲ ಈ ವಿಷಯನ ನಿಮ್ಗೆ ಯಾರು ಹೇಳಿದ್ರು? ವಿಶಾಖ. ಅವಳು ಇದೇ ರೆಸಾರ್ಟಲ್ಲಿ ಇದ್ದಾಳೆ, ರೂಮ್ ನಂಬರ್ 214. ಅವಳು ಈ ರೆಸಾರ್ಟ್ಗೆ ಬರೋದಕ್ಕೂ ನೀನೇ ಕಾರಣ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದುಡ್ಡು ಅರೇಂಜ್ ಮಾಡ್ತೀನಿ. ಆದಷ್ಟು ಬೇಗ ಬೇಲ್ ಕೊಡ್ಸಿ ಸರ್. ರಾಧಿಕಾ, ನೀನು ನನಗೆ ಹೊಡಿತೀಯ? ಎಷ್ಟೇ ಧೈರ್ಯ ನಿನಗೆ?
ನನ್ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡಕ್ ಎಷ್ಟೇ ಧೈರ್ಯ ನಿನ್ಗೆ? ಅವ್ರ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನಾನ್ ಸುಳ್ಳು ಹೇಳದ್ನಾ? ಹೌದು, ನೀನೆ. ಯಾಕೆ ಹೀಗ್ ಮಾಡ್ದೆ? ನೀನ್ ಇಲ್ಲಿಗೆ ಬರೋದಕ್ಕೆ ನಾನ್ ಕಾರಣನಾ? ಯಾಕೆ ಅವ್ರ ಹತ್ರ ಸುಳ್ಳು ಹೇಳ್ದೆ ನೀನು? ರಾಧಿಕಾ, ನಿನ್ ಮಾತು ಕೇಳಿ ನನ್ ಸಂಸಾರನ ಹಾಳು ಮಾಡ್ಕೊಳ್ಳ ನಾನು. ನನ್ ಸುಖ ಸಂತೋಷನ ಯಾಕೆ ನನ್ನಿಂದ ಕಿತ್ಕೋತಾ ಇದೆಯಾ ವಿಶಾಖ? 2 ದಿನ ಅವ್ರ ಜೊತೆ ಖುಷಿಯಾಗಿರೋಣ ಅಂತ ಬಂದೆ, ಅದನ್ನು ಹಾಳು ಮಾಡ್ಬಿಟ್ಟಿಯಲ್ಲ ವಿಶಾಖ ನೀನು. ಇಷ್ಟು ದಿನ ನೊಂದಿದ್ದಕ್ಕೆ, ನಾನು ಹತ್ತಿದ್ದಕ್ಕೆ ಕಾರಣ ನೀನೇ ವಿಶಾಖ, ನೀನೇ. ನಿನ್ನ ವಿಷಯ ನನಗ್ ಬೇಕಾಗಿರ್ಲಿಲ್ಲ, ಆದ್ರೆ ನೀನ್ ಕಷ್ಟದಲ್ಲಿರೋದನ್ನ ನನಗ್ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಸಹಾಯ ಮಾಡಿದೆ. ಯಾಕೆ ಅಂದ್ರೆ ನೀನು ನನ್ನ ಅಕ್ಕ. ಎಲ್ಲ ವಿಷಯನೂ ಇವರಿಂದ ಮುಚ್ಚಿಟ್ಟೆ ನಾನು. ಸುಳ್ಳು ಹೇಳಿ ನನಗ್ ನಾನೇ ದ್ರೋಹ ಮಾಡ್ಕೊಂಡೆ. ಯಾಕೆ ಹೇಳು? ನಿನ್ಗೋಸ್ಕರ ವಿಶಾಖ, ಎಲ್ಲ ನಿನ್ಗೋಸ್ಕರ. ಆದ್ರೆ ನೀನೇನ್ ಮಾಡ್ದೆ ನನ್ಗೆ? ನನ್ ಗಂಡಂಗೆ ನನ್ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ದೆ. ನಿನ್ನ ನನ್ನ ಅಕ್ಕ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಯಾವತ್ತೂ ನನ್ ಕಣ್ಮುಂದೆ ಬರ್ಬೇಡ. ಬಂದ್ರೆ ವಿಶಾಖ, ಇನ್ಯಾವತ್ತೂ ನಮ್ಮಿಬ್ಬರ ಮಧ್ಯೆ ಬರೋ ಪ್ರಯತ್ನ ಮಾಡಬೇಡ. ಇದು ನಾನು ಹಿಂಗೆ ಮಾಡ್ತಿರೋ ವಾರ್ನಿಂಗ್ ಕೂಡ. ಬಾ. ರಾಧಿಕಾ, ನನ್ ಮಾತು ಕೇಳು. ರಾಧಿಕಾ, ರಾಧಿಕಾ, ನನ್ ಮಾತು ಕೇಳು. ರಾಧಿಕಾ.